ನಮಸ್ಕಾರ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ. ಮೊನ್ನೆಷ್ಟೇ ರೀಸೆಂಟಾಗಿ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಆಯಿತು, ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆಯಿತು. ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋ ಸಂದರ್ಭದಲ್ಲಿ ಇನ್ನೂ ಪ್ರಾವಿಷನಲ್ ಕೀ ಆನ್ಸರ್ಸ್ ರಿಲೀಸ್ ಮಾಡಿರಲಿಲ್ಲ. ಸೊ ಎನಿ ಟೈಮ್ ರಿಲೀಸ್ ಆಗ್ಬೋದು. ತುಂಬ ಜನ ಕೇಳ್ತಾಯಿದ್ರು ಯಾವಾಗ ಕೀ ಆನ್ಸರ್ಸ್ ರಿಲೀಸ್ ಆಗುತ್ತೆ ಅಂತ. ಸೊ ಈವನ್ ಇಫ್ ಕೀ ಆನ್ಸರ್ಸ್ ರಿಲೀಸ್ ಆದರೂ ಸಹ ಅದು ಪ್ರಾವಿಷನಲ್ ಕೀ ಆನ್ಸರ್ಸ್ಗಳನ್ನು ಫಸ್ಟ್ ರಿಲೀಸ್ ಮಾಡ್ತಾರೆ. ಸೊ ಅದಕ್ಕೆ ಆ ಆನ್ಸರ್ಸ್ಗಳಿಗೆ, ಕೀ ಆನ್ಸರ್ಸ್ಗೆ ಏನಾದರೂ ಆಬ್ಜೆಕ್ಷನ್ಸ್ ಇದ್ದರೆ ಆವಾಗ ನೀವು ಅಲ್ಲಿ ಕನ್ಸರ್ನ್ ಅಥಾರಿಟಿಗೆ ನೀವು ಆಬ್ಜೆಕ್ಷನ್ಸನ್ನು ಸಲ್ಲಿಸ್ಬೋದು. ಸಲ್ಲಿಸಾದ ನಂತರ ಆಮೇಲೆ ಫೈನಲ್ ಕೀ ಆನ್ಸರ್ಸ್ಗಳನ್ನು ಒಂದು ವಾರದ ಅವಧಿಯಲ್ಲಿ ಫೈನಲ್ ಕೀ ಆನ್ಸರ್ಸ್ಗಳನ್ನು ರಿಲೀಸ್ ಮಾಡ್ತಾರೆ. ಹಾಗೂ ಅದರ ಜೊತೆಗೆ ಕಟ್ ಆಫನ್ನು ತಿಳಿಸ್ತಾರೆ. ವಾಟ್ ದ ಕಟ್ ಆಫ್ ಮತ್ತು ಹೂ ಆರ್ ಎಲಿಜಿಬಲ್ ಫಾರ್ ಮೇನ್ಸ್ ಎಕ್ಸಾಮಿನೇಷನ್ ಅಂತ ಹೇಳುವಂಥದ್ದು. ಇದು ನಮ್ಮ ಪಾಸಿಬಲ್ ಅಂದರೆ ನಾರ್ಮಲಿ ಆಗುವಂಥ ಮೆಥಡ್. ಸೊ ಇವತ್ತು ನಾವೇನು ಮಾಡ್ತಿದ್ದೇವೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತಂದರೆ, ತುಂಬ ಜನರಿಗೆ ಎಲ್ಲರೂ ಹೇಗೆ ಎಕ್ಸಾಮ್ ಮಾಡಿರ್ಬೋದು ಹೇಳುವಂಥ ಒಂದು ಕುತೂಹಲ ಇರುತ್ತೆ. ಯಾಕೆಂದರೆ ತುಂಬ ಜನರ ಅಭಿಪ್ರಾಯ ಎಕ್ಸಾಮು ತುಂಬ ಟಫ್ ಇತ್ತು ಅಥವಾ ತುಂಬ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ ಬಂತು ಹೇಳುವಂಥದ್ದು. ಇನ್ನು ಕೆಲವ್ರದ್ದು ಕರ್ನಾಟಕ ರೆಂಟ್ ಆ್ಯಕ್ಟಿಂದ ತುಂಬ ಮೈನರ್ ಲಾಸಿಂದ, ಕೇವಲ ಕರ್ನಾಟಕ ರೆಂಟ್ ಆ್ಯಕ್ಟ್ ಅಲ್ಲ, ಮೈನರ್ ಲಾಸ್ NI ಆ್ಯಕ್ಟ್ ಆ ಥರ ತುಂಬ ಆ ಕ್ವಶನ್ಸ್ಗಳ ಮೇಲೆ ಕೇಳಿದ್ದಾರೆ ಅಂತ ಹೇಳುವಂಥದ್ದು. ಇನ್ನು ಕೆಲವರದ್ದು ಮೇಜರ್ ಲಾಸ್ಗಳ ಬಗ್ಗೆ ಕೇಳಲೇ ಇಲ್ಲ, ನ್ಯೂ ಕ್ರಿಮಿನಲ್ ಲಾಸ್ಗಳ ಬಗ್ಗೆ ಕ್ವಶನ್ಗಳನ್ನೇ ಕೇಳಿಲ್ಲ ಹೇಳುವಂಥದ್ದು. ಸೊ ಹಲವಾರು ಬೇರೆ ಬೇರೆ ಜನರ ಅಭಿಪ್ರಾಯ ಇದೆ. ಬಟ್ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಏನಂತಂದರೆ, ನಾವು ಈ ಸಲ ಮೇನ್ಸ್ಗೆ ಎಲಿಜಿಬಲ್ ಆಗ್ತೇವಾ ಅಂತ. ಯಾಕೆಂದರೆ ಮುಂಚೆ ಆದರೆ ಹೋದ ವರ್ಷ ತನಕ ಮೇನ್ಸ್ ಎಕ್ಸಾಮ್ಸ್ಗೆ ಎಲಿಜಿಬಲ್ ಆಗಲಿಕ್ಕೆ ಜಸ್ಟ್ ನೀವು ಪಾಸಿಂಗ್ ಮಾರ್ಕ್ಸ್ ಸಿಕ್ಕಿದ್ರೆ ಸಾಕಿತ್ತು. ಅಂದರೆ ಎಲ್ಲ ಕ್ಯಾಟಗರಿಗಳಿಗೆ 60 ಮಾರ್ಕ್ಸ್, SC ST ಕ್ಯಾಟಗರಿಗಳಿಗೆ 50 ಮಾರ್ಕ್ಸ್ ನಿಮಗೆ ಅಷ್ಟು ಸ್ಕೋರಿಂಗ್ ಬಂದರೆ ಯು ವೇರ್ ಎಲಿಜಿಬಲ್ ಫಾರ್ ಮೇನ್ಸ್ ಎಕ್ಸಾಮಿನೇಷನ್. ಬಟ್ ಈ ಸಲ ಹಾಗಲ್ಲ. ಈ ಸಲ ಏನು ಹೇಳಿದ್ದಾರೆ ಅಂತಂದರೆ, ಟೋಟಲ್ ನಂಬರ್ ಆಫ್ ವೇಕೆಂಟ್ ಪೋಸ್ಟ್ ಎಷ್ಟು ಕರ್ತಿದ್ದಾರೆ, 158 ಪೋಸ್ಟ್. ಸೊ ಅದರದ್ದು 10 ಪಟ್ಟಿನಷ್ಟು ಜನ ಮಾತ್ರ ಮೇನ್ಸ್ ಎಕ್ಸಾಮ್ಸ್ಗೆ ಎಲಿಜಿಬಲ್ ಆಗ್ತಾರೆ ಅಂತ. ಅಂದರೆ ಸುಮಾರು 1,500 ಜನ ಅಪ್ರಾಕ್ಸಿಮೇಟ್ಲಿ ಅಷ್ಟು ಜನ ಮಾತ್ರ ಮೇನ್ಸ್ ಎಕ್ಸಾಮ್ಸ್ಗೆ ಅಪಿಯರ್ ಆಗ್ತಾರೆ ಅಂತ. ಸೊ ನಾವು ಈ ಸಲ ನೋಡಿದಾಗೆ ಅಪ್ಲೈ ಮಾಡಿದವರು ಸುಮಾರು 10,000 ಜನ, ಹಾಗೆ ರಿಪೋರ್ಟ್ ಆಗಿರುವಂಥದ್ದು ಸುಮಾರು 8,000 ಜನ ಎಕ್ಸಾಮ್ ಬರೆದಿದ್ದಾರೆ ಅಂತ ಹೇಳಿ. ಸೊ 8,000 ಜನರಲ್ಲಿ ಬರೀ 1,500 ಜನ ಮೇ ಬಿ ದೇ ವಿಲ್ ಬಿ ಎಲಿಜಿಬಲ್ ಫಾರ್ ಮೇನ್ಸ್ ಎಕ್ಸಾಮಿನೇಷನ್ಸ್. ಓಕೆ, ಸೊ ಇದು. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕಟ್ ಆಫ್ ಎಷ್ಟಿರ್ಬೋದು ಹೇಳುವಂಥ ಕುತೂಹಲ ಇರುತ್ತೆ. ನಾವು ಕೂಡ ಆ ಬ್ಯಾಂಡಲ್ಲಿ ಬರ್ತೇವೆ ಹೇಳುವಂಥದ್ದು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ, ದಿಸ್ ಇಸ್ ಅ ವೆರಿ ತುಂಬ ಸಣ್ಣ ನಂಬರ್ ಇಟ್ಕೊಂಡು ನಾವು ಒಂದು ಸರ್ವೆ ಮಾಡಿದ್ವಿ. ಯಾಕೆಂದರೆ 8,000 ಜನ ಎಕ್ಸಾಮ್ ಬರ್ತಿದ್ದಾರೆ. ನಮ್ಮ ಒಂದು ಪಾಸಿಬಲ್ ಆಡಿಯನ್ಸ್ ಎಷ್ಟು ಅಂತಂದರೆ 200-250 ಜನರದ್ದು. ಯಾಕೆಂದರೆ ನಾವು ಬೆಳಗ್ಗೆ ಗೂಗಲ್ ಫಾರ್ಮ್ ಮುಖಾಂತರ, ಯೂಟ್ಯೂಬ್ ಪೋಲ್ ಮುಖಾಂತರ ಹಾಗೂ ವಾಟ್ಸ್ಯಾಪ್ ಪೋಲ್ ಮುಖಾಂತರ, ಈ 3 ಬೇರೆ ಬೇರೆ ವಿಧಾನಗಳ ಮುಖಾಂತರ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಪೋಲನ್ನು ಕಂಡಕ್ಟ್ ಮಾಡಿದ್ವಿ. ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮ್ಮ ಸ್ಕೋರ್ ಎಷ್ಟು, ಸೊ ದ್ಯಾಟ್ ಎಲ್ಲರ ಒಂದು ಆ್ಯಾವ್ರೇಜ್ ಸ್ಕೋರ್ ಎಷ್ಟು ಅಂತ ಹೇಳುವಂಥದ್ದು ಅಂದಾಜಾಗತ್ತೆ ಅಂತ ಹೇಳಿ. ಸೊ ಅದರದ್ದು ಒಂದು ಚಿಕ್ಕದಾದಂಥ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೇನೆ. ಓಕೆ, ಸೊ ನಾನು ಇಲ್ಲಿ ತನಕ ಪಾಸಿಬಲ್ ಈಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಹೇಳುವಂಥದ್ದನ್ನು ತಿಳಿಸ್ಕೊಟ್ಟೆ, ಹಾಗೂ ಕಟ್ ಆಫ್ ಅಂದರೆ ಏನು ಅಂತ ಹೇಳುವಂಥದ್ದು ಚಿಕ್ಕದಾಗಿ ತಿಳಿಸ್ಕೊಟ್ಟೆ. ಸೊ ಈಗ ಲೆಟ್ಸ್ ಸಿ ನೋಡಿ. ಸೊ ಟೋಟಲು ಸುಮಾರು 212 ಜನ, ನಾನು ಈ ಸ್ಲೈಡನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇರುವಾಗ 212 ಜನ ರೆಸ್ಪಾಂಡ್ ಮಾಡಿದರು ಗೂಗಲ್ ಫಾರ್ಮ್ಸಲ್ಲಿ. ಆಯಿತಾ, ಗೂಗಲ್ ಫಾರ್ಮ್ಸಲ್ಲಿ. ಹಾಗೂ ಇನ್ನೂ ಇಟ್ ವಾಸ್ ಗ್ರೋಯಿಂಗ್, ಬಟ್ ಐ ಹ್ಯಾವ್ ಕನ್ಸಿಡರ್ಡ್ 6 o'clock ಆಸ್ ದ ಟೈಮ್ ಲಿಮಿಟ್. 6 ಗಂಟೆ ತನಕ ಯಾರ್ಯಾರು ಅವರ ರೆಸ್ಪಾನ್ಸನ್ನು ಸಬ್ಮಿಟ್ ಮಾಡಿದ್ರು. ಸೊ 212 ಜನ. ಸೊ 212 ಜನ ದೇ ಹ್ಯಾವ್ ಸಬ್ಮಿಟೆಡ್ ದ ರೆಸ್ಪಾನ್ಸಸ್ ಥ್ರೂ ಗೂಗಲ್ ಫಾರ್ಮ್ಸ್. ಬಟ್ ನಮಗೆ ಒಂದು ಲಾಜಿಕನ್ನು ಡ್ರಾ ಮಾಡಲಿಕ್ಕೆ ಒಂದು ಸಾಧ್ಯ ಆಗುತ್ತೆ. ಯಾಕಂದರೆ 8,000 200 ಜನ ಇಲ್ಲಿ. ಮತ್ತು ಇನ್ನೂ ಏನಂದರೆ ರಿಸರ್ವೇಷನ್ ಎಲ್ಲ ನಮ್ಗೆ ಗೊತ್ತಿರೋದಿಲ್ಲ, ಜಸ್ಟ್ ರ್ಯಾಂಡಮ್ ಅನಾನಿಮಸ್ ಸರ್ವೇದಾಗಿತ್ತು. ಸೊ ಕೆಲವರು ರಿಪೀಟ್ ಕೂಡ ಮಾಡಿರ್ಬೋದು. ಬಟ್ ಆ್ಯಾವ್ರೇಜ್ ಒಂದು ಬೇಸಿಕ್ ನಮ್ಗೆ ಅಂದಾಜು ಸಿಗಲಿಕ್ಕೆ ನಾನು ಒಂದು ಹೇಳ್ತಿದ್ದೆ ನೋಡಿ. ಸೊ ಬಿಲೋ 50 ಅಂತ ಹೇಳಿ ಒಂದು ತೊಗೊಂಡೆ, ಅಬವ್ 80 ಅಂತ ಹೇಳಿ ಒಂದು ರೇಂಜ್ ತೊಗೊಂಡೆ. ಯಾಕೆಂದರೆ ಮಿನಿಮಮ್ 50 ಆಗಿರಲೇಬೇಕು. ನೀವು ಯಾವುದೇ ಕ್ಯಾಟಗರಿ ಆಗಿರಲಿ, SC ST ಅಂತೂ ಮಿನಿಮಮ್ 50 ಬರಬೇಕು. ಅದೇ ಜನರಲ್ ಕ್ಯಾಟಗರಿ AB ಎಲ್ಲ 60 ಬರಬೇಕು. ಆಯಿತಾ. ಸೊ ಹೀಗಿರುವಾಗ ಸೊ ಬಿಲಿ 50, ಸೊ ಹೇಳಿದರು 44 ಜನ. ಸೊ ಇವರೆಲ್ಲ ದೇ ಆರ್ ನಾಟ್ ಎಲಿಜಿಬಲ್. ಯಾರ್ಯಾರು 50ಕ್ಕಿಂತ ಕಮ್ಮಿ ಬಂದಿದೆ, ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ಮೇನ್ಸ್. ಆದರೆ ಸಪೋಸ್ ಗ್ರೇಸ್ ಮಾರ್ಕ್ಸ್ ಏನಾದರೂ ಸಿಕ್ಕಿದ್ರೆ, ಮೇ ಬಿ ವಿ ಡೋಂಟ್ ನೋ ಅಲ್ವಾ, ಗ್ರೇಸ್ ಮಾರ್ಕ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಕೆಲವು ಕ್ವಶನ್ಸ್ಗಳನ್ನು ಡಿಲೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಆವಾಗ ನಂಬರೆಲ್ಲ ಚೇಂಜ್ ಆಗುತ್ತೆ. ಸೊ ಯಾರೇ ಆಗಲಿ, ನನ್ನ ಹತ್ರ ತುಂಬ ಜನ ಕೇಳ್ತಿರ್ತಾರೆ, ಈಗ ನಾನು ಎಲಿಜಿಬಲ್ ಅವ್ರ ನಂಬರ್ ಸ್ಕೋರ್ ಕೊಟ್ಟು ಕೇಳ್ತಾರೆ ವೆದರ್ ಆಮ್ ಐ ಎಲಿಜಿಬಲ್ ಅಂತ ಹೇಳಿ. ಸೊ ನಮ್ಮ ಆನ್ಸರ್ ಒಂದೇ, ವೇಟ್ ಫಾರ್ ಕೀ ಆನ್ಸರ್ಸ್. ಕೀ ಆನ್ಸರ್ಸ್ ಪ್ರಾವಿಷನಲ್ ಕೀ ಆನ್ಸರ್ಸ್ ಕೂಡ ಅಲ್ಲ, ಫೈನಲ್ ಕೀ ಆನ್ಸರ್ಸ್ ಮತ್ತು ಕಟ್ ಆಫ್ ಇದು ಮಾಡೋ ತನಕ ವಿ ಹ್ಯಾವ್ ಟು ವೇಟ್. ಸೊ ಅಲ್ಲಿ ತನಕ ಮೇನ್ಸ್ ಎಕ್ಸಾಮ್ಸ್ ತಯಾರಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಯಾಕಂದರೆ ಆಮೇಲೆ ನಿಮಗೆ ಕಮ್ಮಿ ಸಮಯ ಬಂದಾಗ ಆಮೇಲೆ ನಿಮ್ಗೆ ಆಗೋದಿಲ್ಲ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ. ಸೊ ಈಗಲಿಂದನೇ ಮೇನ್ಸ್ ಎಕ್ಸಾಮ್ಸ್ ತಯಾರಿ ಮಾಡ್ಕೊಳ್ಳಿ. ಸಬ್ಜೆಕ್ಟು ದ ರಿಸಲ್ಟ್.
ಇರಲಿ. ಸೊ ಬಿಲೋ 50, ಸೊ ಇದು ಇಷ್ಟು ಇದಾಯಿತು. ಇನ್ನು 80ಕ್ಕಿಂತ ಆನ್ಸರ್ ಮಾಡಿದವರು ತುಂಬ ಕಮ್ಮಿ ಜನ, 4 ಜನ ಅಷ್ಟೇ. ಓಕೆ, ತುಂಬ ಕಮ್ಮಿ 80 ಬ್ಯಾಂಡಲ್ಲಿ. ಸೊ ಈ ಕಂಪ್ಲೀಟ್ 60, ಈಗ ಜನರಲ್ ಕ್ಯಾಟಗರಿಗೆ 60 ಬರಬೇಕಲ್ವಾ. ಸೊ ಅವರು ಕೂಡ ಸುಮಾರು ಜನ ಇದ್ದಾರೆ 60ಕ್ಕಿಂತ ಅಬೋವ್ ಬಂದವರು. ಸೊ ಹೆಚ್ಚಾಗಿ ನಾವು ಕಾಣುವಂಥದ್ದು 60 to 65 ಮಾರ್ಕ್ಸ್ ಈ ರೇಂಜಲ್ಲಿ ನಾವು ಕಾಣ್ತಿದ್ದೇವೆ. ತುಂಬ ಜನ ಕಾಂಪಿಟೇಷನ್ ಇರುವಂಥದ್ದು 60 to 65 ಮಾರ್ಕ್ಸ್. ಓಕೆ, ಇದು ಗೂಗಲ್ ಫಾರ್ಮಲ್ಲಿ. ಹಾಗೆ 66, 70 ಸ್ವಲ್ಪ ಜನ ಆನ್ಸರ್ ಮಾಡಿದ್ದಾರೆ. ಇದೆಲ್ಲ ಸಿಂಗಲ್ ಡಿಜಿಟ್, ಇನ್ನೆಲ್ಲ ಸಿಂಗಲ್ ಡಿಜಿಟ್ ನಾವು ನೋಡುವಂಥದ್ದು. 55 ಕೂಡ ತುಂಬ ಜನ ಹೇಳಿದ್ದಾರೆ. ಯಾಕೆಂದರೆ ಮೇ ಬಿ SC ST ಆಗಿದ್ದರೆ ದೇ ಮೇ ಬಿ ಎಲಿಜಿಬಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಆಯಿತಾ? ಸೊ ಇದ್ರ ಪ್ರಕಾರ ಗೂಗಲ್ ಫಾರ್ಮ್ಸಲ್ಲಿ ವಾಟ್ ಐ ಗಾಟ್ ದ ರೆಸ್ಪಾನ್ಸ್, ಅದ್ರ ಪ್ರಕಾರ ನಾವೇನು ಹೇಳ್ಬೋದು ಅಂತಂದರೆ ಕಟ್ ಆಫ್ ಈಗ ಮುಂಚೆ 60 ಮಾರ್ಕ್ಸ್ ಪಾಸಿಂಗ್ ಇತ್ತು. ಸೊ ಕಟ್ ಆಫ್ ಕೂಡ ಮೇ ಬಿ ಅರೌಂಡ್ ದಿಸ್ ಅಂದರೆ 65 ಆ ರೇಂಜಲ್ಲೇ ಇರಬಹುದು. ಯಾಕೆಂದರೆ ಇಲ್ಲೇ ಜಾಸ್ತಿ ಇದೆ, ಇದ್ರ ನಂತರ ಕಮ್ಮಿ ಜನ. ಸೊ ಇಲ್ಲಿ ಕಾಂಪಿಟೇಷನ್ ಲೆಸ್ ಇದೆ, ಗೊತ್ತಾಯ್ತಾ? ಸೊ ಇನ್ನೂ ಸ್ವಲ್ಪ ಈ ಸಮಯ 62, 63 ಆ ಇದರಲ್ಲಿ ಬರ್ಬೋದು ಅಂತ ನನ್ನ ಅನಿಸಿಕೆ, ಗೂಗಲ್ ಫಾರ್ಮಲ್ಲಿ ನಮಗೆ ಸಿಕ್ಕಿರುವಂಥ ಇದ್ರ ಪ್ರಕಾರ. ಹಾಗೆ ಯೂಟ್ಯೂಬ್ ಪೋಲ್ ಕಂಡಕ್ಟ್ ಮಾಡಿದ್ವಿ, ಅದರಲ್ಲಿ 91 ವೋಟ್ಸ್ ಸಿಕ್ಕಿತ್ತು ನಮಗೆ. 91 ಜನ ರೆಸ್ಪಾಂಡ್ ಮಾಡಿದ್ರು. ಯಾಕೆಂದರೆ ಯೂಟ್ಯೂಬ್ ಸ್ವಲ್ಪ ಲೇಟ್ ರೀಚ್ ಆಗಲಿಕ್ಕೆ. ಸೊ ಅದರಲ್ಲಿ ನಮ್ಗೆ ತುಂಬ ಆಪ್ಷನ್ಸ್ ಕೊಡಲಿಕ್ಕೆ ಆಗಲಿಲ್ಲ. ಅಲ್ಲೂ ಕೂಡ 50 to 65 ಮ್ಯಾಕ್ಸಿಮಮ್ ಹೇಳಿದ್ದು. 58% ಜನ ಹೇಳಿದ್ದು ಈ ಇದರಲ್ಲೇ 50 to 65%ಅಲ್ಲೇ ತುಂಬ ಜನ ಹೇಳಿದ್ದಾರೆ. ಅಬೌವ್ 80 ಕೂಡ ಕಮ್ಮಿ, 60 to 80ನೂ ಕಮ್ಮಿ, 66 to 80 ಮಾರ್ಕ್ಸ್ ಕೂಡ ಕಮ್ಮಿ. ಸೊ ಇದೆಲ್ಲ ಸ್ಕೋರ್ ನಾನು ಹೇಳ್ತಾ ಇರೋದು 66, 80, 55 ಹೇಳುವಂಥದ್ದೆಲ್ಲ ಇದು ನಂಬರ್ ಆಫ್ ರೆಸ್ಪಾನ್ಸಸ್. ಹಾಗೆ ವಾಟ್ಸಪ್ಪಲ್ಲಿ ಒಂದು ವಿ ಹ್ಯಾಡ್ ಕಂಡಕ್ಟೆಡ್ ಅ ಪೋಲ್. ಸೊ ಅದರಲ್ಲೂ ಕೂಡ ಸಿಮಿಲರ್ ಇದು ಹೇಳ್ತಿದ್ದಾರೆ. ಮೇ ಬಿ ಸ್ಟೂಡೆಂಟ್ಸ್ ರಿಪೀಟ್ ಆಗಿರಬಹುದು, ಆಗದೇನೂ ಇರಬಹುದು. ಬಟ್ ಒಂದು ಕಾಮನ್ ಒಂದು ಇದು ಅನಾಲಜಿ ನಾವು ತಂದ್ಕೊಳ್ಬೋದು. ಇಲ್ಲೂ ಕೂಡ ನಾವು ನೋಡೋದಾದರೆ ಟೋಟಲ್ ಸುಮಾರು 125 ಜನ ಇಲ್ಲಿ ಇದನ್ನು ವಾಟ್ಸಪ್ ಪೋಲಲ್ಲಿ ಆನ್ಸರ್ ಮಾಡಿದ್ದಾರೆ. ಇಲ್ಲೂ ಕೂಡ ವಾಟ್ ವಿ ಸಿ ಈ 60, 62 ಮಾರ್ಕ್ಸ್ ಏನಿದೆ ಇಲ್ಲಿ ವಿ ಸಿ ದ ಮ್ಯಾಕ್ಸಿಮಮ್. ಯಾಕಂದರೆ ಬಿಲೋ 50 ತುಂಬ ಜನ ದೇ ಆರ್ ಔಟ್ ಆಫ್ ದಿ ಇದು ಎಲಿಜಿಬಿಲಿಟಿ. ಫೈನಲ್ ಆನ್ಸರಲ್ಲೂ 50ಕ್ಕಿಂತ ಕಮ್ಮಿ ಬಂದರೆ ಎಲಿಜಿಬಿಲಿಟಿನೂ ಇರೋದಿಲ್ಲ. ಬಟ್ ಕಟ್ ಆಫ್ ವಿ ಹ್ಯಾವ್ ಟು ಸಿ. ಬಟ್ ನಾರ್ಮಲಿ ಜನರಲ್ ಹಾಗೂ ಬೇರೆ ಕ್ಯಾಟಗರೀಸ್ಗಳಿಗೆ ಇಲ್ಲೂ ಕೂಡ ನಾವು ಸಿಮಿಲರ್ ಇದು ಟ್ರೆಂಡ್ ಕಾಣ್ತೇವೆ. 70ಕ್ಕಿಂತ ಸೊ 65ಕ್ಕಿಂತ ಜಾಸ್ತಿ ಬಂದವರು ಆರಾಮ್ಸೆ ದೇ ಮೇ ಬಿ ಮೇನ್ಸ್ ಎಕ್ಸಾಮ್ಸ್ಗೆ ತಯಾರಿ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ಕೊಳ್ಬಹುದು. ಬೇಕೆಂದರೆ ತುಂಬ ಕಮ್ಮಿ ರೆಸ್ಪಾನ್ಸ್ಗಳನ್ನು ನಾವು ಕಾಣ್ತಿದ್ದೇವೆ ಆ ರೇಂಜಲ್ಲಿ. ಇನ್ನು ಡೌಟ್ಫುಲ್ ಇರುವಂಥವರು ಈ ಕ್ಯಾಟಗರಿಯಲ್ಲಿ ನೀವು ಎಲಿಜಿಬಲ್ ಆಗಲೂಬಹುದು, ಆಗದೇನೂ ಇರ್ಬೋದು ಬಿಕಾಸ್ ಆಫ್ ದ ಕಟ್ ಆಫ್. ವಾಟ್ ಎವರ್ ಐ ಆಮ್ ಸೇಯಿಂಗ್ ಇಟ್ ಇಸ್ ಕಂಪ್ಲೀಟ್ಲಿ ಒಂದು ಪ್ಯೂರ್ಲಿ ಏನು ಬೇಸ್ಡ್ ಆನ್ ಸರ್ವೆ. ಸೊ ಅದೇ ನೀವು ಸತ್ಯ ಅಂತ ಅಲ್ಲ ನಾ ಹೇಳ್ತಾ ಇಲ್ಲ, ಆಯಿತಾ? ಇದ್ರಲ್ಲಿ ತುಂಬ ಫ್ಯಾಕ್ಟರ್ಸ್ಗಳಿವೆ, ಚೇಂಜ್ ಮಾಡುವಂಥ ತುಂಬ ಫ್ಯಾಕ್ಟರ್ಸ್ಗಳಿವೆ. ಇದೇ ಸತ್ಯ ಅಂತ ಅಲ್ಲ, ಬಟ್ ಒಂದು ಪಾಸಿಬಿಲಿಟಿ. ಓಕೆ, ಯಾಕೆಂದರೆ ತುಂಬ ಜನ ಮಿಸ್ಲೀಡ್ ಆಗ್ತಾರೆ. ನೀವು ಹೀಗೆ ಹೇಳಿದ್ರಿ, ನಾವು ಅದಕ್ಕೆ ತಯಾರಿ ಮಾಡ್ಕೊಂಡ್ವಿ, ಈಗ ನಮಗೆ ಎಲಿಜಿಬಿಲಿಟಿ ಬರಲಿಲ್ಲ ಅಂತ ಹೇಳೋ ತುಂಬ ಜನ ಇರ್ತಾರೆ. ಸೊ ಮತ್ತೊಮ್ಮೆ ಹೇಳ್ತಿದ್ದೇನೆ, ವಾಟ್ ಎವರ್ ಐ ಆಮ್ ಸೇಯಿಂಗ್ ದಿಸ್ ಇಸ್ ಮೈ ಓನ್ ಒಪಿನಿಯನ್, ಆಯಿತಾ? ಇಟ್ಸ್ ನಾಟ್ ಹೈಕೋರ್ಟ್ ಕೊಟ್ಟಿಲ್ಲ ಅಥವಾ ಯಾವುದೇ ಅಥಾರಿಟಿ ಕೊಟ್ಟಿರುವಂಥ ಅಭಿಪ್ರಾಯ ಅಲ್ಲ. ಜಸ್ಟ್ ಮೈ ಒಪಿನಿಯನ್ ಬೇಸ್ಡ್ ಆನ್ ಸರ್ವೆ ಕಂಡಕ್ಟೆಡ್ ಆನ್ ಅ ವೆರಿ ಫ್ಯೂ ಕ್ಯಾಂಡಿಡೇಟ್ಸ್. ನಾವು ಕಂಪೇರಿಟಿವ್ಲಿ ನೋಡೋದಾದರೆ ಇವಾಗ ಒಂದು ಟೈಮ್ ಫ್ರೇಮಲ್ಲಿ ಇಷ್ಟು ಜನ ಹೇಳಿರುವಂಥ ಇದರಲ್ಲಿ ಮಾಡಿದ್ದು. ಓಕೆ, ಸೊ ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ಈ ಕಟ್ ಆಫ್ ಹೇಳುವಂಥದ್ದು ನೀವು ನೋಟಿಫಿಕೇಷನ್ ನೋಡಿದರೆ ಬೇರೆ ಬೇರೆ ಇದರಲ್ಲಿ ಇರುತ್ತೆ. ಅಂದರೆ ಅದು ಅಷ್ಟು ಸುಲಭವಾಗಿ ನಾವು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೊಂದು ಕ್ಯಾಟಗರಿಗೆ ವುಮೆನ್ ಕ್ಯಾಂಡಿಡೇಟ್ಸ್ಗಳಿಗಿದೆ ರಿಸರ್ವೇಷನ್ ಇದೆ. ಪಾಸಿಬಲಿ ಅವರು ಆ ಕ್ಯಾಟಗರಿಲಿ ಬಂದರೆ ವಿಮೆನ್ ಅಥವಾ ರೂರಲ್ ಕ್ಯಾಂಡಿಡೇಟ್, ಕನ್ನಡ ಮೀಡಿಯಮ್, ಎಕ್ಸ್ ಸರ್ವಿಸ್ ಮೆನ್ ಮತ್ತು ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವರಿಗೆ 50 ಮಾರ್ಕ್ಸ್ ಬಂದರೆ ಸಾಕಾಗತ್ತೆ, ಆಯಿತಾ? ಸೊ ಹೀಗೆ ಅಥವಾ ಅನ್ರಿಸರ್ವ್ಡ್ ಕ್ಯಾಟಗರಿ, ಬೇರೆ 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 ಕ್ಯಾಟಗರಿ ಇದೆಯಲ್ಲ. ಸೊ ಆ ಕ್ಯಾಟಗರಿ ವೈಸ್ ಮ್ಯಾಕ್ಸಿಮಮ್ ಸ್ಕೋರಿಂದ ಕೌಂಟ್ ಮಾಡ್ತಾರೆ ಕಟ್ ಆಫ್ ಹೇಳುವಂಥದ್ದು. ಸೊ ನಾವು ಯಾವುದೇ ಕ್ಷಣದಲ್ಲೂ ಹೇಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿ ಹ್ಯಾವ್ ಟು ವೇಟ್ ಫಾರ್ ಫೈನಲ್ ಕೀ ಆನ್ಸರ್ಸ್. ಹೈಕೋರ್ಟ್ನ ಅಧಿಕೃತ ಮಾಹಿತಿಯಿಂದನೇ ನಾವು ಹೇಳಲಿಕ್ಕೆ ಸಾಧ್ಯ. ಬಟ್ ಮೇನ್ಸ್ ಎಕ್ಸಾಮ್ಸ್ಗೆ ನಿಮ್ಮ ಇದು ಒಂದು ಎಕ್ಸ್ಟ್ರಾ 5 ದಿನ ಜಾಸ್ತಿ ಓದಿದರೆ ದಟ್ಸ್ ನಾಟ್ ಅ ಲಾಸ್ ಟು ಯು.
ಓಕೆ, ಸೊ ಓದಲಿಕ್ಕೆ ಪ್ರಾರಂಭ ಮಾಡಿ. ಯಾಕೆಂದರೆ ಕಾಮನ್ ಆಗಿ ಒಂದು ಮಾತಿದೆ ಏನಂತಂದರೆ ಮೇನ್ಸ್ ಎಕ್ಸಾಮ್ಗೆ ತುಂಬ ಟೈಮ್ ಕೊಡೋದಿಲ್ಲ ಅಂತ. ಯಾವುದನ್ನು ಅನೌನ್ಸ್ ಮಾಡ್ತಾರಲ್ಲ, ಅನೌನ್ಸ್ ಮಾಡಿದ 1 ತಿಂಗಳೊಳಗೆ ಎಕ್ಸಾಮ್ ಆಗಿಬಿಡತ್ತೆ ಅಂತ ಹೇಳುವಂಥ, ಅಂದರೆ ಮೇನ್ಸ್ ಎಕ್ಸಾಮ್ಸ್ ಡೇಟ್ ಅನೌನ್ಸ್ ಮಾಡ್ತಾರಲ್ಲ ಆ ದಿನದಿಂದ 1 ತಿಂಗಳು 45 ದಿನಗಳೊಳಗೆ ಎಕ್ಸಾಮ್ ಆಗಿಬಿಡತ್ತೆ. ಸೊ ಜಾಸ್ತಿ ಟೈಮ್ ಇರೋದಿಲ್ಲ. ಮತ್ತು ಅದೇ ಕಷ್ಟದ ಇದು ಮೇನ್ಸ್ ಎಕ್ಸಾಮ್ಸ್ ಏನಿದೆ ಅದು ದ್ಯಾಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಓಕೆ, ಸೊ ಅದಕ್ಕೋಸ್ಕರ ಈ ಒಂದು ಚಿಕ್ಕದಾದಂಥ ಒಂದು ಹಿಂಟ್ ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದನ್ನು ಎಲಿಜಿಬಿಲಿಟಿ ಮತ್ತೊಮ್ಮೆ ನೋಡ್ಕೊಳ್ಳಿ. ನೋಡಿ, ಮಿನಿಮಮ್ ಮಾರ್ಕ್ಸ್ ಫಾರ್ ಪಾಸ್ ಇನ್ ದ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಸ್ 50 ಮಾರ್ಕ್ಸ್ ಯಾರಿಗೆ? ಫಾರ್ SC ST ಮತ್ತು ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಕ್ಯಾಟಗರಿ. 60 ಮಾರ್ಕ್ಸು ಈಗ ನಿಮಗೆ ಏಜ್ ವೈಸ್ ರಿಲ್ಯಾಕ್ಸೇಷನ್ ಇತ್ತು ಕೆಲವೊಂದು ಕ್ಯಾಟಗರಿಗಳಿಗೆ, ಬಟ್ ಸ್ಕೋರ್ ವೈಸ್ ರಿಲ್ಯಾಕ್ಸೇಷನ್ ಇಲ್ಲ. ಎಲ್ಲ ಕ್ಯಾಟಗರಿಯವರು 60 ಮಾರ್ಕ್ಸ್ ತೊಗೊಳ್ಳೇಬೇಕು ಎಲಿಜಿಬಿಲಿಟಿ, ಆಯಿತಾ? ಓನ್ಲಿ ಎಕ್ಸೆಪ್ಟ್ SC ST ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ 50 ಮಾರ್ಕ್ಸ್ ತೊಗೊಂಡ್ರೆ ಸಾಕಾಗತ್ತೆ. ಸೊ ಆ ನೋಷನ್ ಇರಬೇಡಿ ನಮಗೆ ಏಜ್ ವೈಸ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ ಅಂತ ಹೇಳಿ ಸ್ಕೋರ್ ವೈಸಲ್ಲೂ ರಿಲ್ಯಾಕ್ಸೇಷನ್ ಇಲ್ಲ. ಸೊ ಹಾಗೆ ಇಲ್ಲಿ ನೀವು ಇದನ್ನು ಕೂಡ ನೋಡ್ಬೋದು. ಇಲ್ಲಿ ಕಟ್ ಆಫ್ ಎಷ್ಟು ಮಾಡ್ತಾರೆ? 10 times ದ ನಂಬರ್ ಆಫ್ ವೇಕೆನ್ಸೀಸ್ ನೋಟಿಫೈಡ್. ಸೊ ಇದು ನಮ್ಮ ನೋಟಿಫಿಕೇಶನ್ ಒಂದು ಮಾಹಿತಿ, ಅಂದರೆ ಹೇಗೆ ಕಟ್ ಆಫ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಹೇಳುವಂಥ ಇದಿದ್ರೆ. ಸೊ ಇಫ್ ಯು ಹ್ಯಾವ್ ಎನಿ ಒಬ್ಜೆಕ್ಷನ್ಸ್, ಈಗ ಪ್ರಾವಿಷನಲ್ ಕೀ ಆನ್ಸರ್ಸ್ಗಳನ್ನ ರಿಲೀಸ್ ಮಾಡಬಹುದು ಸ್ವಲ್ಪ ದಿನದಲ್ಲಿ, ಇವತ್ತು ನಾಳೆ ಈ ವಾರದೊಳಗೆ. ಸೊ ರಿಲೀಸ್ ಮಾಡಿದಾಗ ಇಫ್ ಯು ಹ್ಯಾವ್ ಎನಿ ಒಬ್ಜೆಕ್ಷನ್ಸ್, ಕೆಲವೊಂದು ಆಪ್ಷನ್ಸ್ಗಳು ಕರೆಕ್ಟ್ ಇಲ್ಲ, ಅಥವಾ ಕೆಲವೊಂದು ಕ್ವಶನ್ಸ್ಗಳು ಸರಿ ಇಲ್ಲ, ಅಥವಾ ಕ್ವಶನ್ಸ್ಗಳ ಆನ್ಸರ್ಸ್ಗಳು ಬೇರೆ ಇರಬೇಕಿತ್ತು ಹೇಳುವಂಥ ಏನೇ ಆಬ್ಜೆಕ್ಷನ್ಸ್ ಇದ್ದರೂ ಅಲ್ಲಿ ಅವ್ರು ಕೊಟ್ಟಿರ್ತಾರೆ ಇಂತಿಂಥ ಕನ್ಸರ್ನ್ ಅಥಾರಿಟಿಗೆ ನೀವು ಅದನ್ನು ಸಬ್ಮಿಟ್ ಮಾಡಬೇಕಂತ ಹೇಳುವಂಥದ್ದು. ಸೊ ಅದನ್ನು ನೋಡಿಕೊಂಡು ಅಗೇನ್ ಇಟ್ಸ್ ಗೋಯಿಂಗ್ ಟು ಚೇಂಜ್. ಸೊ ಪ್ರಾವಿಷನಲ್ ಕೀ ಆನ್ಸರ್ಸ್ ಬೇರೆ ಇರುತ್ತೆ, ಫೈನಲ್ ಕೀ ಆನ್ಸರ್ಸ್ ಬೇರೆ ಇರುತ್ತೆ. ಸೊ ನಾವು ಪ್ರಾವಿಷನಲ್ ಕೀ ಆನ್ಸರ್ಸ್ ನೋಡಿಕೊಂಡೇ ನಾವು ಸಂಭ್ರಮನೂ ಪಡಬಾರ್ದು ಅಥವಾ ದುಃಖನೂ ಪಡಬಾರ್ದು. ದ್ಯಾಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ಪ್ರಾವಿಷನಲ್. ಸೊ ಇಮಿಡಿಯೇಟ್ಲಿ ರಿಲೀಸ್ ಮಾಡಿದ್ರು ಸಹ ಸ್ಟಿಲ್ ಯು ಹ್ಯಾವ್ ದ ವೇಟಿಂಗ್ ಟೈಮ್, ವೇಟ್ ಮಾಡಿ ಫೈನಲ್ ಕೀ ಆನ್ಸರ್ಸ್ ರಿಲೀಸ್ ಅದು ಫೈನಲ್. ಓಕೆ, ಸೊ ಅಲ್ಲಿ ತನಕ ಅಷ್ಟು ತಾಳ್ಮೆ ಇಟ್ಕೊಂಡಿರಬೇಕು. ಸೊ ಇದು ಒಂದು ಆ ಟ್ರೆಂಡ್ ಸ್ಕೋರ್. ಅಂದರೆ ಬೇಸಿಕಲಿ ನನ್ನ ವಿಡಿಯೋದ ಸಮರಿ ಇಷ್ಟೇ. 65 ಮಾರ್ಕ್ಸ್ಗಿಂತ ಜಾಸ್ತಿ ತೊಗೊಂಡವರು ಸ್ವಲ್ಪ ಕಮ್ಮಿ ಸಂಖ್ಯೆಯಲ್ಲೇ ಇದ್ದಾರೆ, ಆಯಿತಾ? ಸೊ 50 to 65 ಮಾರ್ಕ್ಸ್ ತೊಗೊಂಡವರು ತುಂಬ ಜನ ಇದ್ದಾರೆ. ಸೊ ಸಮ್ವೇರ್ ಬಿಟ್ವೀನ್ 60 to 65 ದೇರ್ ಕುಡ್ ಬಿ ಕಟ್ ಆಫ್, ಒಂದು ಕಟ್ ಆಫ್ ಮಾರ್ಕ್ಸ್ ಇರಬಹುದು ಅಂತ ಹೇಳಿ ನಮ್ಮ ಅನಿಸಿಕೆ, ಆಯಿತಾ? ಸೊ ಇಷ್ಟು ಮಾಹಿತಿನ ಹೇಳಲಿಕ್ಕೆ ಇಷ್ಟಪಟ್ಟೆ. ಹಾಗೆ ಮೇನ್ಸ್ ಎಕ್ಸಾಮ್ಸ್ಗೆ ಬ್ಯಾಚಸ್ ಯಾವಾಗ ಪ್ರಾರಂಭ ಮಾಡ್ತಿದ್ರಿ ಅಂತ ಹೇಳುವಂಥದ್ದು. ಸೊ ದೀಪಾವಳಿ ನಂತರ, ಯಾಕೆಂದರೆ ಇಮಿಡಿಯೇಟ್ಲಿ ಈಗ ತುಂಬ ಜನರಿಗೆ ಗೊಂದಲನೂ ಸಹ ಇರುತ್ತೆ. ಸೊ ದೀಪಾವಳಿ ನಂತರ ಅಕ್ಟೋಬರ್ 22ಕ್ಕೆ ದೀಪಾವಳಿ ಮುಗಿಯುತ್ತೆ. ಅಕ್ಟೋಬರ್ 23ರಿಂದ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಕರ್ನಾಟಕ ಮೇನ್ಸ್ ಎಕ್ಸಾಮಿನೇಷನ್ ಬ್ಯಾಚ್. whoever is interested they can join. Okay, we are also providing study material. So ಈ ಸಲದ ವಿಶೇಷತೆ ಏನಂತಂದರೆ ಲಾ ಪೇಪರ್ 1 ಕೂಡ ವಿ ಆರ್ ಪ್ರೊವೈಡಿಂಗ್ ಗೈಡೆನ್ಸ್, ವಿ ಆರ್ ಪ್ರೊವೈಡಿಂಗ್ ಸ್ಟಡಿ ಮೆಟೀರಿಯಲ್ ಆಲ್ಸೋ. ಸ್ಟಡಿ ಮೆಟೀರಿಯಲ್ ಮಾತ್ರ ಲೈಕ್ ಅಕ್ಟೋಬರ್ 23ರಿಂದ 1 ವಾರ ವಿ ನೀಡ್ ಟೈಮ್ ಟು ಡಿಸ್ಪ್ಯಾಚ್ ಇದೆಲ್ಲ ಮಾಡೋ ತನಕ 1 ವಾರ ಸ್ವಲ್ಪ ಟೈಮ್ಸ್ ಬೇಕಾಗತ್ತೆ. ಬಟ್ ಕ್ಲಾಸಸ್ ದೇರ್ ವಿಲ್ ಬಿ ಲೈವ್ ಕ್ಲಾಸಸ್ ಪ್ರತಿದಿನ. ಈ 4 ಕ್ಲಾಸಸ್ಗಳು, ಈಗ ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್ ಹೇಳುವಂಥದ್ದು ಇಟ್ ಇನ್ಕ್ಲೂಡ್ಸ್ ಸಿವಿಲ್, ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಕ್ರಿಮಿನಲ್. ಸೊ 2 ಇದೆ. ಸೊ 4 ಪೇಪರ್ಸ್ಗಳಿಗೆ ವಿ ಆರ್ ಕಂಡಕ್ಟಿಂಗ್ ದ ಕ್ಲಾಸ್. ಇಂಡಿವಿಜುವಲ್ ಕೂಡ ತೊಗೊಳ್ಬೋದು ಅಥವಾ ಕಂಬೈನ್ಡ್ ಆಗು ಕೂಡ ಸ್ವಲ್ಪ ನಿಮಗೆ ಅವಾಗ ಡಿಸ್ಕೌಂಟ್ ಆಗುತ್ತೆ. ಕಂಬೈನ್ಡ್ ಆಗು ಕೂಡ ತೊಗೊಳ್ಬೋದು, ಅಥವಾ ಕೆಲವರು ಕೇವಲ ದೇ ವಿಲ್ ಆಪ್ಟ್ ಫಾರ್ ಲಾ ಪೇಪರ್ 1 ಹಾಗೆಲ್ಲ ಇರುತ್ತೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ದೀಸ್ ಆರ್ ಅವೈಲೇಬಲ್ ಆನ್ ಅಭಿಜ್ಞಾ ಲಾ ಸೀರೀಸ್ ಆ್ಯಪ್ ಹಾಗೂ ಅಭಿಜ್ಞಾ ಎಜುಕೇಷನ್ ಹೇಳುವಂಥ ಆ್ಯಪಲ್ಲೂ ಕೂಡ ಸಿಗತ್ತೆ. ಓಕೆ, ಸೊ ಇದ್ರ ಬಗ್ಗೆ ಇನ್ನೂ ಮಾಹಿತಿನ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ ಮುಂದಿನ ದಿನದಲ್ಲಿ. ಸೊ ಇಷ್ಟು ಮಾಹಿತಿನ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ, ಧನ್ಯವಾದಗಳು.